ನಮಸ್ಕಾರ ವೀಕ್ಷಕರೇ. ಬಿಗ್ ಫೈನಾನ್ಷಿಯಲ್ ಕ್ರೈಸಿಸ್ ಇದು ಅವಾಗ ನಡೀತಾನೆ ಇರುತ್ತೆ. ಆದ್ರೆ ಈಗ ಎಷ್ಟೋ ಜನ ಇದನ್ನ ಎಚ್ಚರಿಸ್ತಾ ಇದ್ದಾರೆ, ಇದನ್ನ ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ಇಷ್ಟು ವರ್ಷ ಏನಾಗ್ತಾ ಇತ್ತು, ಒಂದು ಕರೆನ್ಸಿ ಡೌನ್ ಆಗೋದು, ಒಂದು ಕರೆನ್ಸಿ ರೈಸ್ ಆಗೋದು, ಇಲ್ಲ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಒಂದು ಕಂಪನಿ ವ್ಯಾಲ್ಯೂ ಡೌನ್ ಆಗಿದ್ರೆ ಇನ್ನೊಂದು ಕಂಪನಿ ವ್ಯಾಲ್ಯೂ ರೈಸ್ ಆಗಿರೋದು, ಆ ರೀತಿ ನೋಡ್ತಾ ಇದ್ವಿ. ಈಗ ಏನಾಗ್ತಾ ಇದೆ, ಓವರ್ ಆಲ್ ಆಗಿ ಎಲ್ಲಾನು ಕೊಲ್ಯಾಪ್ಸ್ ಮಾಡೋ ಕಂಡೀಷನ್ ಅಲ್ಲಿ ಇದ್ದಾವೆ ದೇಶಗಳು. ಇದು ಪ್ಲಾನ್ಡ್ ಆಕ್ಟಿವಿಟಿ ಇರಬಹುದು ಅಂತ ದೊಡ್ಡವರ ಲೆಕ್ಕಾಚಾರ. ಯಾಕೆ ಅನ್ನೋದಾದ್ರೆ, ಈ ವ್ಯಕ್ತಿ ಒಂದು ವಿಷಯನ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಇಷ್ಟು ವರ್ಷದಲ್ಲಿ ಆಗದೆ ಇರೋದನ್ನ ಈಗ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ತುಂಬಾ ಪೀಕ್ ಹೊರಟೋಗಿದೆ ಸಿಚುಯೇಷನ್, ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಕಂಟ್ರೋಲ್ ಮಾಡೋದಕ್ಕಾಗದೆ ಇದ್ದಾಗ ಇಂಥ ಡಿಸಿಷನ್ಸ್ ಗಳನ್ನ ತಗೊಳ್ಳೇಬೇಕಾಗತ್ತೆ ಅಂತ ಪರಿಸ್ಥಿತಿನಲ್ಲಿದ್ದಾವೆ ಈಗ ದೇಶಗಳು. ಒಂದು ಸಲ ಕೇಳಿ ಮತ್ತೆ ಮಾತಾಡೋಣ. America, Europe, China, Japan, and every other major power, listen to this carefully, have all hit stage 4 at the same time. Never before in human history has this happened. The bond markets are shaking, the currencies are all volatile, politicians are praying that no one notices the numbers, that they no longer add up. Stage 4 is not coming. We are now living inside the opening. Then comes stage 5. It's called the reset. But there is always a reset, always a new order that is born from the ashes of the old. And here's what makes this moment unprecedented. Rome collapsed by itself. France collapsed alone. Weimar collapsed by itself. Britain declined while America rose. It was always one country coming down and another country coming up. This time, all countries on both sides, the free world and the not so free world, there's no one rising. China is drowning in its local government debt. It's never going to say this, but it's a paper tiger. Europe is fractured and coming apart at the seams. Japan, demographic time bomb. America is politically frozen and insolvent fiscally. So for the very first time in world history, every major civilization has reached its peak of the debt cycle. This time, all at the same moment. No one's coming up. So what does that mean? Well, for the very first time in human history, it means when it arrives, it's not going to be regional, it will be global. It's not going to be slow, it'll be systemic. It'll be everywhere. ಇಲ್ಲಿ ಏನ್ ತಿಳಿಸ್ತಾ ಇದ್ದಾರೆ, ಅಟ್ ಪ್ರೆಸೆಂಟ್ ದೊಡ್ಡ ಪವರ್ಫುಲ್ ಕಂಟ್ರೀಸ್ ಏನಿದೆ ಅದರ ಪೀಕ್ ಲೆವೆಲ್ ಹೊರಟೋಗಿದೆ. ಕರೆನ್ಸಿ ಆಗ್ಬೋದು, ಜಾಬ್ ಆಗ್ಬೋದು, ಅಡ್ವಾನ್ಸ್ಮೆಂಟ್ ಆಗ್ಬೋದು, ತುಂಬಾ ಪೀಕ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಇದರಿಂದ ಇವತ್ತಿನ ಪರಿಸ್ಥಿತಿ ಯಾವ ತರ ಎದುರಿಸ್ತಾ ಇದ್ದಾವೆ ಗ್ಲೋಬಲಿ ಅವ್ರು ಹೇಳೋ ಪ್ರಕಾರ. ಯಾಕೆಂದ್ರೆ ಮೇಜರ್ ಕಂಟ್ರಿಗಳನ್ನೆಲ್ಲ ಕಂಪೇರ್ ಮಾಡಿದ್ರೆ ಗ್ಲೋಬಲಿ ಇಂಪ್ಯಾಕ್ಟ್ ಅನ್ನೋದನ್ನ ಎದುರಿಸೋದಕ್ಕೆ ಸಿದ್ಧ ಆಗ್ಬೇಕಾಗಿದೆ. ಜಾಬ್ ಆಗ್ಬೋದು, ಫುಡ್ ಆಗ್ಬೋದು, ಇನ್ನ ಪೊಲಿಟಿಕಲಿ ಆಗ್ಬೋದು. ಓವರ್ ಆಲ್ ಆಗಿ ಎಕ್ಸಾಂಪಲ್ ಕೊಟ್ರು, ರೋಮ್ ದೇಶ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಜಪಾನ್ ಇರ್ಬೋದು, ಕೆಲವಷ್ಟು ದೇಶಗಳಲ್ಲಿ ಆಲ್ರೆಡಿ ಫೈಟ್ ಅನ್ನೋದು ಶುರು ಆಗುವುದಿದೆ. ಓವರ್ ಆಲ್ ಆಗಿ ಸರ್ಕಾರದ ವಿರುದ್ಧ ದಂಗೆ ಅನ್ನೋದು ಶುರುವಾಗಿದೆ. ಅದನ್ನ ಎಂಡ್ ಮಾಡಬೇಕು ಅಂದ್ರೆ ಕೆಲವಷ್ಟು ಕ್ರೈಸಿಸ್ಗಳನ್ನ ತಗೊಂಡ್ಬರ್ಬೇಕಾಗತ್ತೆ. ಅದು ಫೈನಾನ್ಷಿಯಲ್ ಕ್ರೈಸಿಸ್ ಆಗ್ಬೋದು, ಫುಡ್ ಕ್ರೈಸಿಸ್ ಆಗ್ಬೋದು, ಇನ್ನ ಬೇರೆ ರೀತಿ ಕ್ರೈಸಿಸ್ಗಳು ಬರುತ್ತೆ. ನಾವು ಇದನ್ನ ಕಣ್ಮುಂದೆ ನೋಡಿದೀವಿ. ಎಷ್ಟೆಷ್ಟೋ ದೊಡ್ಡ ದೇಶದ ಪ್ರಧಾನಿಗಳು ಅರ್ಥ ಮಾಡ್ಕೊಂಡ್ರು ಈ ವಿಷಯಗಳನ್ನ, ಅದಕ್ಕೋಸ್ಕರನೇ ತಮ್ಮ ಪೋಸ್ಟ್ ಇಂದ ರಾಜೀನಾಮೆ ಕೊಟ್ರು. ಜಪಾನ್ ಆಗ್ಬೋದು, ಫ್ರಾನ್ಸ್ ಆಗ್ಬೋದು, ನೋಡಿರ್ತೀರಾ ಇಂಥದ್ದೆಲ್ಲ ನಡೀತಾ ಇದೆ. ಯಾಕೆ ಅಂತ ದೊಡ್ಡ ಪೋಸ್ಟ್ ಅಲ್ಲಿ ಇರೋರು ಯಾಕೆ ಇದಕ್ಕಿದ್ದಾಗೆ ರಾಜೀನಾಮೆ ಕೊಡ್ತಾ ಇದ್ದಾರೆ? ಪೊಲಿಟಿಕಲಿ ಕೊಲ್ಯಾಪ್ಸ್ ಆಗ್ತಾ ಇದೆ ಸಿಸ್ಟಮ್ ಅನ್ನೋದು. ಕೆಲವಷ್ಟು ಫೋರ್ಸ್ಫುಲಿ ಅದನ್ನ ತಗೊಂಡ್ಬರ್ತಾ ಇದಾವೆ ಬೇರೆ ದೇಶಗಳು. ಚೈನಾದಲ್ಲೂ ಅಂತದ್ದೇ ನಡೀತಾ ಇದೆ, ಆದ್ರೆ ಅವ್ರು ಬಿಟ್ಕೊಡ್ತಾ ಇಲ್ಲ. ಅಮೆರಿಕಾದಲ್ಲೂ ದಿನನಿತ್ಯ ನೋಡ್ತಾ ಇದ್ದಾರೆ ಟ್ರಂಪ್ ಅವ್ರ ವಿರುದ್ಧ ಆಕ್ರೋಶ, ಅದು ಇದು ಎಲ್ಲ ಇದೆ. ಟ್ರಂಪ್ ಅವ್ರು ಮಾಡ್ತಾ ಇರೋ ಒಂದು ಕೆಲಸಕ್ಕೆ ಎಷ್ಟೋ ದೇಶಗಳು ಅಪೋಸ್ ಮಾಡ್ತಾ ಇದೆ. ಓವರ್ ಆಲ್ ಆಗಿ ಇದೆಲ್ಲ ಕೂಡ ಗ್ಲೋಬಲ್ ಕ್ರೈಸಿಸ್ಗೆ ಕಾರಣ ಆಗುತ್ತೆ. ಇದ್ರ ಇಂಪ್ಯಾಕ್ಟ್ ನ ಎಲ್ಲರೂ ಎದುರಿಸಬೇಕಾಗತ್ತೆ. ಇವನ್ ಶೇರ್ ಮಾರ್ಕೆಟ್ ಆಗ್ಬೋದು, ಫುಡ್ ಮಾರ್ಕೆಟ್ ಆಗ್ಬೋದು, ಮನಿ ಮಾರ್ಕೆಟ್ ಆಗ್ಬೋದು, ಜಾಬ್ ಮಾರ್ಕೆಟ್ ಆಗ್ಬೋದು. ಓವರ್ ಆಲ್ ಆಗಿ ಎಲ್ಲಾ ಮಾರ್ಕೆಟ್ ಒಂದೇ ಸಲ ಕೊಲ್ಯಾಪ್ಸ್ ಆಗುತ್ತೆ ಅಂತಾನೆ ಅವರು ತಿಳಿಸ್ತಾ ಇರೋದು. ಕೊಲ್ಯಾಪ್ಸ್ ಅನ್ನ ಎದುರಿಸೋದಕ್ಕೆ ಸಿದ್ಧ ಆಗಿ, ಅದು ಯಾವ ಮಟ್ಟಕ್ಕೆ ಬೇಕಾದ್ರೂ ಆಗ್ಬೋದು ಅನ್ನೋದನ್ನ ಅರ್ಥ ಮಾಡಿಸ್ತಾ ಇದ್ದಾರೆ. ತಿಳ್ಕೊಳ್ಳಿ, ಒಬ್ಬೊಬ್ರು ಅಂದ್ರೆ ಕೆಲವಷ್ಟು ಮೀಡಿಯಾಗಳಲ್ಲಿ ಈ ವಿಷಯಗಳನ್ನ ತಿಳಿಸೋದಕ್ಕಾಗೋದಿಲ್ಲ. ಅದರಿಂದ ಹೊರಗಡೆ ಬಂದು ಜನಕ್ಕೆ ತಿಳಿಸೋಣ, ಈ ವಿಷಯಗಳನ್ನ ಎಚ್ಚರಿಸೋಣ.
ಯಾವ ಮಟ್ಟಕ್ಕೆ ಬೇಕಾದರೂ ಕೊಲಾಪ್ಸ್ ಅನ್ನೋದು ಆಗ್ಬೋದು. ಫೈನಾನ್ಷಿಯಲ್ ಕೊಲಾಪ್ಸ್ ಅನ್ನೋದು ಆಯ್ತು ಅಂದ್ರೆ ಸಡನ್ ಆಗಿ ಇಷ್ಟು ಜನಕ್ಕೆ ತಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಆ ರೀತಿ ಪರಿಸ್ಥಿತಿನ ಎದುರಿಸ್ಬೇಕಾಗತ್ತೆ. ಇನ್ನು ನಮ್ಗೆ ಗೊತ್ತಿಲ್ಲದೆ ಪೊಲಿಟಿಕಲ್ ಕೊಲಾಪ್ಸ್ ಮಾಡೋದಕ್ಕೆ ಕಾರಣ ಆಗ್ತೀವಿ. ಫುಡ್ ಕೊಲಾಪ್ಸ್, ಫುಡ್ ಮಾರ್ಕೆಟ್ ಏನಿದೆ ಆ ಕ್ರೈಸಿಸ್ ಬಂತು ಅಂದ್ರೆ ಯಾವ ರೀತಿ ಬದುಕಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಎಚ್ಚರಿಸ್ತಾ ಇದ್ದಾರೆ ಅಷ್ಟೇ. ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೋಬಹುದು. ಈ ತರ ಎಚ್ಚರಿಕೆ ಯಾವಾಗ್ಲೂ ಒಂದ್ಸಲ ಬರುತ್ತೆ. ಅವ್ರು ಅದನ್ನೇ ಹೇಳಿದ್ದು, ಸುಮಾರು ವರ್ಷಗಳಿಗೆ ಒಂದ್ಸಲ ಈ ತರ ರೀಸೆಟ್ ಅನ್ನೋದಾಗುತ್ತೆ. ಅಂದ್ರೆ ಒಂದ್ 100 ವರ್ಷ, 200 ವರ್ಷ, 300 ವರ್ಷ ರೀಸೆಟ್ ಅನ್ನೋದು ಆಗ್ತಾ ಇರತ್ತೆ. ಯಾವಾಗ ಪೀಕ್ ಹೊರಟೋಗುತ್ತೆ, ಸಿಸ್ಟಮ್ ಕಂಟ್ರೋಲ್ ಮಾಡೋದಕ್ಕಾಗದೆ ಇದ್ದಾಗ ಟೋಟಲಿ ರೀಸೆಟ್ ಅನ್ನೋದನ್ನ ಮಾಡ್ತಾರೆ. ಆ ರೀಸೆಟ್ ಅನ್ನೋ ಟೈಮ್ ಈಗ ಬಂದಿದೆ, ಹತ್ತತ್ರ ಇದೆ ಅಂತ ಹೇಳ್ತಾ ಇದಾರೆ. ಅದೇ ನಾಳೆನೆ ಬರುತ್ತೆ, ನಾಡಿದ್ದೇ ಬರುತ್ತಲ್ಲ, ಹತ್ತತ್ರ ಇದೆ. 1 ವರ್ಷದಲ್ಲಿ ಬರ್ಬೋದು, 2 ವರ್ಷದಲ್ಲಿ ಬರ್ಬೋದು, ಇಲ್ಲ 3 ವರ್ಷ ಬೇಡ, 10 ವರ್ಷದವರೆಗೆ ಬರ್ಬೋದು. ಒಟ್ಟಿನಲ್ಲಿ ಈ ರೀಸೆಟ್ ನ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾವೆ ದೇಶಗಳು. ನಾನು ಕಾರಣ ಎಷ್ಟೋ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಎಷ್ಟು ಅಡ್ವಾನ್ಸ್ಮೆಂಟ್ ಹೋಗಿದೆ ಅಂದ್ರೆ ಇನ್ನ 3 ವರ್ಷದಲ್ಲಿ ಸುಮಾರು 50 ಕೋಟಿ ಜನ ಕೆಲಸ ಕಳ್ಕೊಳ್ತಾರೆ. 50 ಕೋಟಿ ಜನಕ್ಕೆ ಕೆಲಸ ಇಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ ಡಿಪೆಂಡ್ ಆಗಿರೋರು ಒಂದು 200 ಕೋಟಿ ಜನಕ್ಕೆ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ಬೇಕಾಗತ್ತೆ. 500 ಕೋಟಿ ಬಿಸ್ನೆಸ್, 500 ಕೋಟಿ ಜನ ಬಿಸ್ನೆಸ್ ಮಾಡ್ಲಿಲ್ಲ ಅಂದ್ರೆ ಅವ್ರನ್ನ ನಂಬ್ಕೊಂಡಿರುವಂತ ಇನ್ನೂ ಒಂದು 100 ಕೋಟಿ ಜನ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರೋರು ಇಂಪ್ಯಾಕ್ಟ್ ಆಗುತ್ತೆ. ಓವರ್ ಆಲ್ ಆಗಿ ಭೂಮಿ ಮೇಲೆ ಇರುವಂತ 300ರಿಂದ 400 ಕೋಟಿ ಜನಕ್ಕೆ ಕೆಲಸ ಇರಲ್ಲ, ಫುಡ್ ಇರಲ್ಲ, ಇನ್ನ ಬೇರೆ ಬೇರೆ ಕ್ರೈಸಿಸ್ಗಳು ಕಾಣೋದಕ್ಕೆ ಶುರು ಆಗುತ್ತೆ. ಇದನ್ನೆಲ್ಲ ಸರ್ಕಾರಗಳು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಪ್ಲಾನಿಂಗ್ ಈಗ ನಡೀತಾ ಇರೋದು. ಇದನ್ನೇ ರೀಸೆಟ್ ಅಂತ ಕರೀತಾ ಇದ್ದಾರೆ. ಎಲ್ಲಾ ದೇಶಗಳು ರೆಡಿ ಆಗ್ತಾ ಇದೆ ಟೋಟಲ್ ರೀಸೆಟ್ಗೆ. ಅದಕ್ಕೆ ನಾವು ಸಿದ್ಧ ಆಗ್ಬೇಕಷ್ಟೇ. ಇನ್ನ ಈ ತರ ವಿಷಯಗಳು ಎಷ್ಟೋ ಜನ ತಿಳಿಸ್ತಾ ಇದಾರೆ. ಕೆಲವೊಬ್ರು ಇದನ್ನ ಸುಳ್ಳು ಹಾಗೆ ಹೇಗೆ ಅನ್ಕೊಳ್ತೀವಿ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಕ್ಕಾಗಲ್ಲ. ಎಲ್ಲರೂ ಇದೇ ಸತ್ಯ ಅಂತ ಬದುಕೋದಕ್ಕಾಗೋದಿಲ್ಲ. ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಇದು ಆಗ್ತಾ ಇರೋದೇ. ಸಿಂಪಲ್ ಆಗಿ 2020 ಆದ ಮೇಲೆ ಎಷ್ಟು ಜನ ಕೆಲಸ ಕಳ್ಕೊಂಡಿದ್ರೆ ಒಂದು ಅಂದಾಜು ಲೆಕ್ಕ ಹಾಕೊಳ್ತಾ ಹೋದ್ರೆ ನಮ್ಮ ದೇಶದಲ್ಲೇ ಸುಮಾರು ಹತ್ತತ್ರ ಒಂದು 2 ಕೋಟಿ ಜನಕ್ಕೆ ಕೆಲಸ ಹೋಗಿದೆ. ಬಟ್ ಲೆಕ್ಕ ಸಿಗೋದಿಲ್ಲ. ಅವ್ರು ಬೇರೆ ಬೇರೆ ಕೆಲಸ, ಸಣ್ಣ ಪುಟ್ಟ ಕೆಲಸ ಅದು ಇದು ಹುಡ್ಕೊಂಡ್ಬಿಟ್ಟಿರ್ತಾರೆ. ಲೆಕ್ಕ ಹಾಕೊಳಿಬೇಕಾದ್ರೆ ಗೊತ್ತಾಗುತ್ತೆ ಅವ್ರವ್ರ ಲೆಕ್ಕಾಚಾರ. ನಮ್ ಸುತ್ತಮುತ್ತನೂ ಎಷ್ಟೋ ಜನ ಈ ತರ ಬದುಕ್ತಾ ಇರ್ತಾರೆ. ಅಂತ ಸಿಚುವೇಶನ್ ಬರ್ತಾ ಇದೆ. ಫುಡ್ ಕ್ರೈಸಿಸ್ ಬರುತ್ತೆ, ಜಾಬ್ ಕ್ರೈಸಿಸ್ ಬರುತ್ತೆ, ಮನಿ ಕ್ರೈಸಿಸ್, ಶೇರ್ ಮಾರ್ಕೆಟ್ ಫಾಲ್ ಡೌನ್ ಎಲ್ಲ ಒಟ್ಟಿಗೆ ಮಾಡ್ತಾರೆ. ಅದನ್ನೇ ಕರೆದಿರೋದು ಗ್ಲೋಬಲ್ ರೀಸೆಟ್. ಸಿದ್ಧಾಗಿ ಅಷ್ಟೇ.